ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ನೋಡು, ಆ ಸೂರ್ಯನಾರಾಯಣನ ತಕ್ಷಣ ಅಲ್ಲೇ ಎಲ್ಲಾದ್ರೂ ಬಚ್ಚಿಡು. ವೈದೇಹಿ ಧ್ರುವ ಇಬ್ರು ಒಳಗಡೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಕಾಣಿಸ್ಬಾರ್ದು. ಬೇಗ 1 ನಿಮಿಷ ಕೂಡ ಟೈಮ್ ಇಲ್ಲ ನಿಮ್ಗೆ. ಇಲ್ಲಿದ್ದು ಎಸ್ಕೇಪ್ ಆಗೋದು ಹೆಂಗೆ ಮೇಡಮ್? ನಾವು ಸಿಕ್ಕಾಕೊಂಡ್ಬಿಡ್ತೀವಲ್ಲ ಮೇಡಮ್. ಏ ಇಡಿಯಟ್, ಅಡ್ಡ ಬಾಯಿ ಹಾಕ್ಬೇಡ. ಹಾಗೇನಾದ್ರೂ ಆದ್ರೆ ನಾನೇ ಬಂದು ನಿನ್ ಕಥೆ ಇಸ್ಕಿ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೇಳಿದ್ ಕೇಳು, ಮೊದಲು ಆ ಸೂರ್ಯನಾರಾಯಣನ ತಕ್ಷಣ ಬಚ್ಚಿಡ್ಬೇಕು ಅಷ್ಟೇ. ಮೇಡಮ್, ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಕಿರ್ಚಾಡಿದ್ರೆ ಏನು ಮಾಡೋದು ಮೇಡಮ್? ಪ್ರತಿ ಸಹತಿನೂ ನಿನ್ಗೆ ಹೇಳ್ಕೊಡ್ಬೇಕಾ? ಸೇಫ್ಟಿಗೆ ಅಂತ ನಿನ್ ಹತ್ರ ಇಂಜೆಕ್ಷನ್ ಇದೆ ತಾನೆ, ಅದನ್ನ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗು. ನಿನ್ನೆ ರಾತ್ರಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ಮೇಡಮ್. ಮತ್ತೆ ಇವಾಗ ಕೊಟ್ಟರೆ ಏನ್ರ ಆದ್ರೆ ಮೇಡಮ್? ನೀನ್ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ತಾ ಇದೀಯಾ. ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ನಿನ್ ಗ್ರಹಚಾರ ಸರಿ ಇರಲ್ಲ. ನಿನ್ನ ಸೂರ್ಯನಾರಾಯಣನ ಇಬ್ಬರನ್ನು ಕೊಂದ್ಬಿಡ್ತೀನಿ. ನೋಡು, ಮೊದಲು ಆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಸು. ನಾನು ಬದುಕೋದು ನನಗೆ ಮೊದಲು ಮುಖ್ಯ. ಬೇಗ ಅವ್ರನ್ನ ಬಚ್ಚಿಡು. ಸರಿ ಮೇಡಮ್, ಆಯ್ತು. ಅಣ್ಣ, ನನಗೆ ತುಂಬಾ ಭಯ ಆಗ್ತದೆ. ನನಗೆ ಪ್ರೀತಿ ಗೀತಿ ಎಲ್ಲ ಬೇಡ ಅಣ್ಣ. ಮೊನ್ನೆ ಒಬ್ಬ ಹುಡುಗ ಒಂದ್ ಹುಡುಗಿ ಲವ್ ಪ್ರಪೋಸಲ್ ಒಪ್ಕೊಂಡಿಲ್ಲ ಅಂತ ಅವಳ ಮುಖದ ಮೇಲೆ ಆಸಿಡ್ ಹಾಕ್ಬಿಟ್ಟ, ಗೊತ್ತಾ? ಅದೆಲ್ಲ ಯಾರು ಹಾಕಲ್ಲ. ಸುಮ್ನೆ ತೋರಿಸ್ತಾರೆ, ಇಟ್ಕೋತಾರೆ, ತೋರಿಸ್ತಾರೆ, ಇಟ್ಕೋತಾರೆ. ಇಂಥ ನನ್ನ ಮಕ್ಳೆಲ್ಲ ನನ್ನ ಕೈಲಿ ಸಿಕ್ಬಿಟ್ರೆ ಸೆಂಟ್ರಲ್ ಜೈಲ್ ಸಾಧಕ್ ಹೋಗಿಲ್ಲ ತರ ಆಸಿಡ್ ಕಿತ್ಕೊಂಡು ಗಟ 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 ಅಂತ ಕುಡಿದ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ರಿ, ಏನೋ ಸೀರಿಯಸ್ ಆಗಿ ಮಾತಾಡ್ತಿಲ್ವಾ? ಅಂಜು, ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದ್ರೂ ಅಳ್ತಾರ? ಅಲ್ಲ, ನಾನಿಲ್ವಾ? ನಾನು ನೋಡ್ಕೊಳ್ತೀನಿ. ರೀ ಕಾಂತ, ನೀವ್ ಯಾಕ್ರಿ ಹೇಳ್ತಿದ್ದೀರಾ? ದೇವ್ರು ತುಂಬಾ ಕ್ರೂರಿ. ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ನಿಗೆ ಹಲ್ಲಿಲ್ಲ. ದೇವ್ರೆ, ಇವ್ರ ತಂಗಿಗೆ ಪ್ರೀತಿ ಬೇಡ, ಆದ್ರೂ ಕೊಟ್ಟಿದ್ಯಾ. ನನಗೆ ಪ್ರೀತಿ ಬೇಕು, ನನಗೆ ಕೊಟ್ಟಿಲ್ಲ. ಯಾಕಪ್ಪ ಈಗ ಮಾಡ್ತಾ ಇದ್ಯಾ? ಬೈ ಚಾನ್ಸ್ ನಿಂಗೇನಾದ್ರೂ ಕನ್ಫ್ಯೂಷನ್ ಆಯ್ತಾ? ನನಗ್ ಕೊಡ್ಬೇಕಾಗಿರೋ ಪ್ರೀತಿನ ಇವಳು ಕೊಟ್ಟ? ಇಲ್ಲ, ಬೇಕು ಬೇಕು ಅಂತಾನೆ ನನ್ನ ಉರ್ಸ್ಬೇಕು ಅಂತ ಈ ತರ ಮಾಡ್ತಾ ಇದ್ಯಾ? ಹೇಳು ದೇವ್ರೆ, ಹೇಳು. ಸಾರ್ಥಕಣ್ಣ, ಈ ಕಾಂತ ಅವನ್ನ ಯಾಕೆ ಕರ್ಕೊಂಬಂದೆ? ನನ್ ಟೆನ್ಷನ್ ನನ್ಗಾದ್ರೆ ಈ ಅಂಕಲ್ ಕೆಟ್ಟ ಜೋಕ್ಸ್ ಬೇರೆ. ಈ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸ್ಟೋರಿ ನಿನಗೆ ಜೋಕ್ ಅನಿಸ್ತಾ ಇದೆಯಾ ಮಂಜು ಡಾಟಾ ರಂಜು? ಈ ಕಾಲದಲ್ಲಿ ಬಡವ್ರ ಮಕ್ಕಳು ಲವ್ ಮಾಡಬಾರ್ದಾ? ಬಡವ್ರ ಮಕ್ಕಳು ಲವ್ ಮಾಡಬೇಕು, ಬೆಳಿಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಂದಿರ್ರಿ ನೋಡಿ. ಸುಮ್ಮನೆ ನಿಂತ್ಕೊಳ್ರಿ ಬಡವ ರಾಸ್ಕಲ್. ಇಲ್ಲಿ ನಿಮ್ ಸಮಸ್ಯೆನೆಲ್ಲ ಚರ್ಚೆ ಮಾಡಕ್ ಬಂದಿರೋದು, ಅಂಜಲಿ ಸಮಸ್ಯೆನ. ಅಂಜು, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನೀನು ಅವನ್ನ ಲವ್ ಮಾಡ್ಬಿಡು. ನೋಡೋಣ ಇವ್ರನ್ನ. ರೇ ಕಾಂತ, ಅವಳು ಈಗ ಲವ್ ಮಾಡೋ ವಯಸ್ಸಂದ್ರೆ ಏನ್ರಿ ಹೇಳ್ತಿದ್ದೀರಾ ನೀವು? ಮಕ್ಕಳು ಓದೋ ವಯಸ್ಸಲ್ಲಿ ಓದ್ದೆ ಲವ್ ಗಿವು ಅಂತ ಹಾಳಾದ್ರೆ ಫ್ಯೂಚರಲ್ಲಿ ನಿಮ್ ತರ ಹೋಗ್ತಾರೆ. ಸಾರ್ಥಕ್ ಸರ್, ಇದು ನೀವು ನನ್ನ ಹೊಗಳಿದ್ದ ಇಲ್ಲ ತೆಗಳಿದ್ದ? ಎರಡೂ ಅಲ್ಲ, ಉಗುಳ್ತಾ ಇದ್ದೀನಿ. ಅಂಜು, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ. ಹೌದು ಅಂಜು, ನೀನು ಕಾಟ ಕೊಡ್ತಾ ಇರೋನ್ನ ನಾನು ಆತಳ ವಿತಳ ಪಾತಾಳ ತಳತಳ ಸುರುತಳ ಎಲ್ಲೇ ಇದ್ರು ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ರೀ ಕಾಂತ, ಯಾವ ಟೈಮಲ್ಲಿ ಹೇಗಿರಬೇಕು ಹಾಗೆ ಇದ್ರೆ ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಅಂಜು, ನೀನು ಓದಿನ ಕಡೆ ಗಮನ ಕೊಡು, ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಒಳಗೆ ಏನಿದೆ? ಅಮ್ಮ, ನನಗೂ ಗೊತ್ತಿಲ್ಲ, ನಾನು ಯಾವತ್ತಿಲ್ಲ ಹೋಗಿಲ್ಲ ಅಮ್ಮ. ಸರಿ.
ಇದೇನಮ್ಮ? ಏನು ಧ್ರುವ ಹೀಗಿದೆ ಇದು? ಅಮ್ಮ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಈ ಥರ ಜಾಗ ಇದೆ ಅಂತ. ಧ್ರುವ ಅಲ್ಲಿ ನೋಡು. ಬನ್ನಿ. ಇದೇನಮ್ಮ? ಇಂಜೆಕ್ಷನ್ ಕೊಡು. ಅಂಜು, ನೀನೇನು ಯೋಚನೆ ಮಾಡಬೇಡ. ನಿನ್ನ ಸಮಸ್ಯೆಗೆಲ್ಲ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾನು ಇದನ್ನೇ ಹೇಳೋಣ ಅಂತ ಬಂದೆ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ. ಅಷ್ಟರಲ್ಲಿ ನೀವೇ ಒಂದು ಪ್ಲಾನ್ ಇದೆ ಅಂತ ಹೇಳ್ಬಿಟ್ರಿ. ಪ್ಲಾನ್ ಏನಪ್ಪ ಅಂದರೆ, ನೀನೀಗ ಆ ಹುಡುಗನಿಗೆ ಫೋನ್ ಮಾಡು. ಫೋನ್ ಮಾಡಿ ನೀನು ಕಳಿಸಿದ ಗ್ರೀಟಿಂಗು ತುಂಬ ಇಷ್ಟ ಆಯಿತು, ಈಗ ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು, ಬಾ ಅಂತ ಕರಿ. ಅಣ್ಣ ನಿಮ್ಗೆ ತಮಾಷೆ ಅನಿಸ್ತಾ ಇದೆಯಾ? ನಮ್ಮ ಅಣ್ಣ ನನಗೆ ಹೆಲ್ಪ್ ಮಾಡ್ತಾನೆ ಅಂತ ಬಂದ್ರೆ ನೀನು ನೋಡಿದ್ರೆ ನನ್ನ ಪ್ರಾಬ್ಲಮ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆಯಾ? ಬೇಡ ಅಣ್ಣ, ನನಗೆ ನಿಮ್ಮ ಹೆಲ್ಪು ಬೇಡ, ಏನೂ ಬೇಡ, ನಾನು ಬರ್ತೀನಿ. ಏ ಅಂಜು, ನಿಂತ್ಕೋ. ಈಗ ನಾನು ಹೇಳ್ದಾಗೆ ನೀನು ನನಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿಲ್ಲ ಅಂದರೆ ನಾವು ಅವನ್ನ ಹೇಗೆ ಹಿಡಿಯೋದು? ನೀನು ಹೀಗೆ ಹೇಳಿದ್ರೇ ಅವ್ನು ಸೀದಾ ಬಂದು ನಮ್ಮ ಮುಂದೆ ನಿಲ್ಲೋದು. ಈಗ ಮೀನ್ ಹಿಡಿಬೇಕಾದ್ರೆ ಗಾಳಕ್ಕೆ ಎರೆಹುಳನ ಚುಚ್ಚಲ್ವಾ, ಹಂಗೆ ಈ ಪ್ಲಾನು. ಓ, ಹಂಗಾದ್ರೆ ಈ ನಾಟಕ ಎಲ್ಲ ಅವನ್ನ ಟ್ರ್ಯಾಪ್ ಮಾಡೋದಕ್ಕಾ? ಸಾರ್ಥಕ್ ಸರ್, ನಿಮ್ಮ ತಂಗಿನ ಇನ್ನ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ, ಆದ್ರೆ ವೆಲ್ ಗ್ರೌಂಡ್ ಆಂಟಿ ಎಷ್ಟು ತಲೆ ಓಡುತ್ತೆ ನಿಮ್ಮ ತಂಗಿಗೆ. ಕಮನ್ ಅಟ್ಯಾಕ್. ಕಾಂತ ಅಂಕಲ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಆದ್ರೂ ನನಗೆ ಭಯ ಆಗ್ತಿದೆ ಅಣ್ಣ. ಅವ್ನು ಬಂದಾಗ ನೀವು ನನ್ನ ಜೊತೆ ಇರ್ತೀರ ತಾನೆ? ಹೌದೌದು, ನಮ್ಗಳ ಜೊತೆ ಹಂಗೆ ಜೆಟ್ ಸೆಕ್ಯೂರಿಟಿನೂ ಕರ್ಸ್ಕೊಂಡು ನಿಲ್ಸ್ಕೊಂಡ್ಬಿಡ್ತೀವಿ. ಅವನು ನಮ್ಮನ್ನು ನೋಡ್ತಾ ಇದ್ದಂಗೆ ಹಂಗೆ ಓಡೋಗ್ಬಿಡ್ಲಿ. ಹೌದು ಅಂಜು, ಕಾಂತ ಹೇಳ್ತಿರೋದು ಕರೆಕ್ಟಾಗಿದೆ. ಅವನು ಬಂದಾಗ ನಾವಿಬ್ರು ಇಲ್ಲಿ ಇರಬಾರ್ದು. ಯಾಕೆಂದರೆ ಅವನಿಗೆ ನಿನ್ನ ಪಕ್ಕದಲ್ಲಿ ನಾವಿದ್ರೆ ಅನುಮಾನ ಬರುತ್ತೆ, ಓಡೋಗ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.